ಮತ್ತೆ ನೀ ಗಂಡಸಲ್ಲ ಅಂದ್ರ ನಿನಗೊಂದು ಮಗ ಹುಟ್ಟ್ಯದ ಮತ್ತ ಅವ ಹ್ಯಾಂಗ ಹುಟ್ಟದ ಅದು ಕೇಳ್ತೀನಿ ನಾ ಮೊದಲ ನಾನ್ ಸೆನ್ಸ್ ಕಾಮನ್ ಸೆನ್ಸ್ ಆದಿಲ್ಲಲೇ ಕಾತೆ ಹೇಳತ್ತೇವರಿ ಹಾಡಿ ಕುಂತ ಕೇಳರಿ ಸತ್ಯ ಸಿದ್ಧರ ನೋಡಿ ಹಂಬಲದಿಂದ ಕುಂತಿರಿ ಜನ ಕೂಡಿ ಹರುಷದಿಂದ ಕೋಳ್ತಿರಿ ಜನ ಕೋಡಿ ಮುತ್ಯ ಮಾಳಪ್ಪ ಭಾಗ್ಯ ಗಾಯತ್ತಿದೋ ತಿರಗ್ಯಾಡಿ ಹಾಲ ಮತದ ಕತೆ ಹೇಳ್ತಾರೆ ಹಾಡ ಹಾಕೋತ ಕೇಳರ ಸತ್ತ ಸೇದರ ನೋಡ ಹರುಷದಿಂದ ಕೋಂತಿರಿ ಜನ ಕೋಡೆ ಹಂಬಲದಿಂದ ಕೋಂತಿರಿ ಜನ ಕೋಡೆ ಸಿದ್ಧರ ನೋಡಿ ಹಂಬಲ ಇಟ್ಟು ಕುಂತಿರಿ ಜನ ಕೂಡಿ ಹರುಷದಿಂದ ಕುಂತಿರಿ ಜನ ಕೋಡಿ ಮುತ್ಯ ಮಾಳಪ್ಪ ಭಾಗ್ಯ ಕಾಯುತ್ತಿದ್ದೋ ತಿರಗ್ಯಾಡಿ ಆಲ ಮತದ ಕತೆ ಹೇಳ್ತಾರೆ ಕೋತ ಕೇಳರ ಸತ್ತ ಸೇದರ ನೋಡಿ ಹರುಷದಿಂದ ಕೋಂತಿರಿ ಜನ ಕೋಡೆ ಹಂಬಲದಿಂದ ಕೋಂತಿರಿ ಜನ ಕೋಡಿ ಮುತ್ತ ಮಾಳಪ್ಪ ಭಾಗ್ಯ ಕೈತನ ತಿರಗ್ಯಾಡೆ ಭಕ್ತಿದಿಂದ ಬಗಲಿಗೆ ಭಕ್ತಿದಿಂದ ಬಗಲಿಗೆ
ಬಗಲಿಗೆ ಹೊತ್ತುಕೊಂಡ ಜಾಡೆ ಕೈಯ ಗಿಡದನ ಬೆತ್ತ ನಾಗರ ದಾಡಿಯ ಧೋತರ ಉಟ್ಟನ ತಿದ್ದಿ ತೀಡಿ ದಾಡಿಯ ಧೋತರ ಊಟನ ತಿದ್ದಿ ತೀಡಿ ಬಲ್ಲಿಗೆ ಸಾವಿರ ಭಾಗ್ಯ ಕೈಕೊಂಡು ಬರುತ್ತಿದ್ದ ಗುರು ನಮ ಕೊಂಡಾಡಿ ಹಾಲ ಮತದ ಕತೆ ಹೇಳ್ತಾರೆ ಕೇಳಾರಿ ಸತ್ಯ ಚೇತರ ನೋಡ ಭರೋಸದಿಂದ ಕೋಂತೆರೆ ಜನ ಕೋಡೆ ಹಂಬಲದಿಂದ ಕೋಂತೆರೆ ಜನ ಕೋಡೆ ಗೋಂತಿ ಮ್ಯಾಲ ದೇವಳಪ್ಪ ಭಾಗ್ಯ ಕೈತದ ತಿರುಗಾಡೆ ಭಕ್ತಿಯಿಂದ ಬಗಲಿಗೆ ಹೊತ್ತುಕೊಂಡ ಕೈಯ ಗಿಡದನ ಬೆತ್ತ ನಾಗರ ಧಡಿಯ ಧೋತರ ಉಟ್ಟನ ತಿದ್ದಿ ತೀಡಿ ಧಡಿಯ ಧೋತರ ಉಟ್ಟನ ತಿದ್ದಿ ತೀಡಿ ಬಲ್ಲಿಗೆ ಸಾವಿರ ಭಾಗ್ಯ ಕೈಕೊಂಡು ಬರುತ್ತಿದ್ದ ಗುರು ನಮ ಕೊಂಡಾಡಿ ಆನ ಮತದ ಕಥೆ ಯಾತರ ಕೋತ ಕಳರ ತತ್ತರ ನೋಡ ಹರೋತದಿಂದ ಕೊಂದರೆ ಜನ ಕೋಡೆ ಹಂಬಲದಿಂದ ಕೊಂದರೆ ಜನ ಕೋಡೆ ಗೋಂಚನ ಮುತ್ತ ಮೊಳಪ್ಪ ಭಾಗ್ಯ ಕೈತದ ತಿರುಗಾಡೆ ಬೀಜ ಗುಂತಿ ಎಂಬುದು ಬೀಜಳ ಗುಂತಿ ಎಂಬುದು ಬಂಗಾರ ಮಾಡಿ ಅಲ್ಯ ಎತ್ತ ಮಗೆ ಹೊತ್ತಿನ ಗಾಡಿ ಸತ್ಯ ಧರ್ಮರು ಆಳಿ ಹೋಗಿದ್ರು ಬಾಡಿ ಸತ್ಯ ಧರ್ಮರು ಆಳಿ ಹೋಗಿದ್ರು ಬಾಡಿ ಬೀಜ ಗುಂತಿ ಬಿಟ್ಟು ಬುಟ್ಟನ ಕೆರೆಯಾಗ ಎತ್ತ ಮರಿಗಳ ದೊಡ್ಡಿ ಆಲ ಮತದ ಕಥೆ ಹೇಳ್ತಾರೆ ಕುಂತ ಕೇಳಾರಿ ಸತ್ಯ ಚೇತರ ನೋಡ ಹರೋಸದಿಂದ ಕೊಂದರೆ ಜನ ಕೋಡೆ ಹಂಬಲದಿಂದ ಕೊಂದರೆ ಜನ ಕೋಡೆ ಗೋಂಚನ ಮುತ್ತ ಮೊಳಪ್ಪ ಭಾಗ್ಯ ಕೈತದ ತಿರುಗಾಡೆ ಬೀಜ ಗುಂತಿ ಎಂಬುದು ಬಂಗಾರ ಮಾಡಿ ಅಲ್ಯ ಎತ್ತ ಮಗೆ ಹೊತ್ತಿನ ಗಾಡಿ ಸತ್ಯ ಧರ್ಮರು ಆಳಿ ಹೋಗಿದ್ರು ಬಾಡಿ ಸತ್ಯ ಧರ್ಮರು ಆಳಿ ಹೋಗಿದ್ರು ಬಾಡಿ ಬೀಜಳ ಗುಂತಿ ಬಿಟ್ಟು ಬುಟ್ಟನ ಕೆರೆಯಾಗ ಎತ್ತ ಮರಿಗಳ ದೊಡ್ಡಿ ಆನ ಮತದ ಕಥೆ ಯಾತರ
ಭಾಗ್ಯ ಮೈಸ್ಕೊಂಡು ಮಾಳಪ್ಪ ಬಂದು ಚಂಜಿ ಕಾಡಿ ಭಾಗ್ಯ ತರ್ಬ್ಯಾನ ಬೀಜಾಳ ಗುಂತೇಗೋಡ ಬುಟ್ಟ್ಯಾನ ಕೆರೆ ಕಡೆ ಕೂಗುತ್ತಿದ್ದ ಧ್ವನಿ ಮಾಡಿ ಬುಟ್ಟ್ಯಾನ ಕೆರೆ ಕಡೆ ಕೂಗುತ್ತಿದ್ದ ಧ್ವನಿ ಮಾಡಿ ಮಾಳಿಂಗರಾಯನ ಧ್ವನಿ ಕೇಳಿ ಮರಿಗಳು ಜಗತ್ ಬರ್ತಿದ್ದು ದೊಡ್ಡಿ ಹಾಲ ಮತದ ಕಥೆ ಹೇಳ್ತಾರೆ ಹಾರ ಕೊಂತೆರೆ ಜನ ಕೋಡೆ ಅಂಬಲದಿಂದ ಕೊಂತೆರೆ ಜನ ಕೋಡೆ ಮುದ್ದ ಮಲಪ ಮಗ ಕಾಂತದ ತಿರುಗಾಡೆ ಭಾಗ್ಯ ಮಸ್ಕೊಂಡು ಮಾಳಪ್ಪ ಬಂದ ಚಂಜಿ ಕಾಡಿ ಭಾಗ್ಯ ತರ್ಬ್ಯಾನ ಬೀಜ ಗುಂತಿಯ ದಾಡಿ ಗುಂತಿಯ ದಾಡಿ ಗುಂತಿಯ ದಾಡಿ ಬುಟ್ಟ್ಯಾನ ಕೆರೆ ಕಡೆ ಕೂಗುತ್ತಿದ್ದ ಧ್ವನಿ ಮಾಡಿ ಬುಟ್ಟ್ಯಾನ ಕೆರೆ ಕಡೆ ಕೂಗುತ್ತಿದ್ದ ಧ್ವನಿ ಮಾಡಿ ಮಾಳಿಂಗರಾಯನ ಧ್ವನಿ ಕೇಳಿ ಮರಿಗಳು ಜಗತ್ ಬರ್ತೀವಿ ದೊಡ್ಡಿ ಹಾಲ ಮತದ ಕಥೆ ಹೇಳ್ತಾರೆ ಹರುಷದಿಂದ ಕೊಂತೆರೆ ಜನ ಕೋಡೆ ಅಂಬಲದಿಂದ ಕೊಂತೆರೆ ಜನ ಕೋಡೆ ಮುದ್ದ ಮಲಪ ಮಗ ಕಾಂತದ ತಿರುಗಾಡೆ ತಾಯಿದ್ದ ಮರಿಗಳು ತಾಯಿದ್ದ ಮರಿಗಳು ತಾಯಿನ ಕೂಡೆ ತಾಯದ ಮರಿಗಳ ಮುಕ್ಕ ಬಕ್ಕನೆ ಬಾಡಿ ಹೊಟ್ಟಿ ಹಸದು ಮಾಳಪ್ಪಗ ಹುಡುಕ್ಯಾಡಿ ಹೊಟ್ಟಿ ಹಸದು ಮಾಳಪ್ಪಗ ಹುಡುಗಾಡೆ ಹಸ್ತಿದ ಮರಿಗಳನ್ನು ನೋಡಿ ಖುಷಿಯಿಂದ ಮಾಳಪ್ಪ ಉಣಸ್ಯಾನ ಹೊಟ್ಟಿ ನೋಡಿ ಹಾಲ ಮತದ ಕಥೆ ಹೇಳ್ತಾರೆ ಹರುಷದಿಂದ ಕೊಂತೆರೆ ಜನ ಕೋಡೆ ಅಂಬಲದಿಂದ ಕೊಂತೆರೆ ಜನ ಕೋಡೆ ಮುದ್ದ ಮಳಪ ಮಗ ಕಾಂತದ ತಿರುಗಾಡೆ ತಾಯದ ಮರಿಗಳು ತಾಯಿನ ಕೋಡೆ ತಾಯದ ಮರಿಗಳ ಮುಖ ಪಕ್ಕನೆ ಬಾಡಿ ಹೊಟ್ಟಿ ಹಸದು ಮಾಳಪ್ಪಗ ಹುಡುಕ್ಯಾಡಿ ಹೊಟ್ಟಿ ಹಸದು ಮಾಳಪ್ಪಗ ಹುಡುಗಾಡೆ ಹಸ್ತಿದ ಮರಿಗಳ ನೋಡಿ ಖುಷಿಯಿಂದ ಮಾಳಪ್ಪ ಉಣಸ್ಯಾನ ಹೊಟ್ಟಿ ನೋಡಿ ಹಾಲ ಮತದ ಕಥೆ ಹೇಳ್ತಾರೆ ಹಾರ ಗೊಂದಗಲರ ಜಾತರ ನೋಡ ಹರುಷದಿಂದ ಕೊಂತೆರೆ ಜನ ಕೋಡೆ ಅಂಬಲದಿಂದ ಕೊಂತೆರೆ ಜನ ಕೋಡೆ ಮುದ್ದ ಮಲಪ ಮಗ ಕಾಂತದ ತಿರುಗಾಡೆ ಆನಂದಾಗಿ ಮರಿಗಳು ಮೇಲ್ಮುಖ ಮಾಡಿ ಸೃಷ್ಟಿಕರ್ತ ಶಿವನಿಗೆ ವರಗಳ ಬೇಡಿ ವರಗಳ ಬೇಡ ವರಗಳ ಬೇಡ ವರಗಳ ಬೇಡ ಯಾರ ಸಲುವಾಗಿ ವರಗಳ ಬೇಡದು ಮಾಳಿಂಗರಾಯನ ಸಲುವಾಗಿ ಹೌದಾ ಮಾಳಿಂಗರಾಯ ಯಾರು ಯಾರು ತುಕ್ಕಪ್ರಾಯನ ಮಗ ಹೌದಾ ಏಯ್ ಯಾರು ಮಾಳಿಂಗರಾಯ ಮಾಳಿಂಗರಾಯ ತುಕ್ಕಪ್ರಾಯನ ಮಗ ಮಗ ನಮ್ಮ ಪಾಲ್ ಯಾವ್ದದ ಯಾವುದು ಮಗ ಮಗನ ಪಾಲ ನಮಗದ ಹೌದು ಮಗನ ಸಲುವಾಗಿ
ಹಾಲು ಕುಡಿದಿರ್ತಕ್ಕಂಥ ಮರಿಗಳು ಶಿವನಲ್ಲಿ ವರ ಬೀಳ್ತಾವ. ಏನತ್ರಿಪ್ಪ? ಯಪ್ಪ ಓ ನಮಗ ತುಕ್ಕಪ್ರಾಯನ ಮಗ ಮಾಳಿಂಗರಾಯ ಹೌದು ಹೊಟ್ಟೆ ತುಂಬ ನಮಗ ಹಾಲು ಉಣಿಸ್ಯಾನ. ಹೌದು. ಅವನಿಗೆ ಪಲ್ಲಕ್ಕಿ ಪದವಿ ಆಗ್ಲಿ ನೆಲ್ಲಕ್ಕಿ ಬಾನ ಆಗ್ಲಿ ಅಂತೇಳಿ ಮಾಳಿಂಗರಾಯ ಉಣಿಸಿರ್ತಕ್ಕಂಥ ಮರಿಗಳು ಶಿವನಲ್ಲಿ ಹರಕೆ ಹೊತ್ತಾವ. ಹೌದು ಹರಕೆ ಕೊಟ್ಟಾವ. ಮಾಳಿಂಗರಾಯ ಮರಿಗಳಿಗೆ ಉಣಿಸ್ಯಾನ ಅಂತೇಳಿ ಹಾ ಮಾಳಿಂಗರಾಯ ಮರಿಗಳು ಅಂತ ಹರಕೆ ಬೇಡ್ಯಾವ. ಹೌದೌದು. ಸಾವಕಾಸ್ರಿ ನೀವು ಬಿದ್ದಿರತ್ತಿ ನೀವು ಕೆಡೋತ್ತೀರಿ ಯಾಕಂತ ಕೇಳಿದ್ರು ಏ ಇರ್ಲಿ ಇಲ್ಲಿ ಬಿಡು ಇರ್ಲಿ. ಹಾ ಸಾವಕಾಸ್ 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 ಬಾರ್ಲಿ. ಸಮಾಧಾನ 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 ಚುಕ್ಕೋತ ವಿಧಿ ತಳಗ ನೀ ಮೊದಲು ಹೇಳಿ. ಹಾ ಏನಾಯ್ತ್ರಿ ಮುಂದ? ಆನಂದಾಗಿ ಮರಿಗಳ ಮೇಲು ಮುಖ ಮಾಡಿ ಎಷ್ಟು ಕರುತ್ತ ಶಿವನಿಗೆ ವರಗಳ ಬೇಡಿ ವರಗಳ ಬೇಡ ವರಗಳ ಬೇಡ ವರಗಳ ಬೇಡ ಮಾಳಿಂಗರಾಯಗ ಕರುಣಿಸುವ ಕಾಪಾಡಿ ಮಾಳಿಂಗರಾಯಗ ಕರುಣಿಸೋ ಕಾಪಾಡಿ ಪಲ್ಲಕ್ಕೆ ಪದವಿ ನೆಲ್ಲಕ್ಕೆ ಬಾನಸದ ಏರಿ ಮಿಸಲಯಾಡಿ ಹಾಲು ಮತದ ಕಥೆ ಹರ್ಷದಿಂದ ಕುಂತಿರಿ ಜನ ಕೋಡೆ ಹಂಬಲದಿಂದ ಕುಂತಿರಿ ಜನ ಕೋಡೆ ಆನಂದಾಗಿ ಮರಗಳ ಮೇಲು ಮುಖ ಮಾಡಿ ಸೃಷ್ಟಿ ಕರುತ್ತ ಸುನಿ ವರಗಳ ಬೇಡಿ. ಹೌದಾ? ಸಭಾ ಶಾಂತತೆಯಿಂದ ಆಲಿಸ್ಬೇಕು. ಆಂಧ್ರಿ ಮಾಡ್ಬೇಡ್ರಪ್ಪ ಎಂದ ಯಾರು ಏನೈತ್ರಿ ಇಲ್ಲಿ ಮುಂದೆ ಬರ್ರಿ. ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಕೂಡ ಅಫ್ಜಲಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮುಗದೊಮ್ಮೆ ವಂದನೆಗಳನ್ನ ಹೇಳಿ ಹೇಳಿ. ಅದಕ್ಕೊಂದು ಮಾತು ಹಿಂಗ್ ಬರ್ತದ ಹಣಮೋಣ್ಣ. ಏನ್ರಿಪ್ಪ? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಹೌದು. ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಬಲ್ಲವರಿದ್ದು ಬಲವಿಲ್ಲ. ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೇಳಿದ್ರಿಪ್ಪ ಹೇಳಿದ್ರು. ಇದೇ ಮಾತು ಯಾಕೆ ಕೇಳ್ತಾರಿ? ಎಲ್ಲ ಬಲ್ಲವರು ಎಲ್ಲ ಕಡೆಗೆ ಇರುವುದಿಲ್ಲ ಹೇಳ್ಯಾರ ಪುಣ್ಯಾತ್ಮರೇ. ಹೌದು. ಬೀರಣ್ಣ ದೇವರ ಜಾತ್ರಾ ನಿಮಿತ್ತದ ಸಲುವಾಗಿ ಹೌದು. 2 ಮೇಳಗಳನ್ನ ಬರಮಾಡಿಕೊಂಡಾರ. ಹೌದು. ಹಿಂಗೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕಮಿಟಿ ಅವ್ರನ್ನು ಹೇಳ್ಯಾರ. ಹೇಳಿದ್ರು ಹಾ ನಮ್ಮ ಸರಿಜೋಡಿ ಕಲಾವಂತರ ಮೇಳಿನೊಳಗ ದಿಮ್ ಬಾರಿಸ್ತಕ್ಕಂಥ ಅಣ್ಣ ಏನ್ ಹೇಳ್ತಾನ್ರಿ ಅಪ್ಪ ಚೊನ್ಯ? ನಾವು ಏನು ಅಂದಿಲ್ಲ. ಅರಿವಿಲ್ಲ ಅವನಿಗೆ, ಅರಿವಿಲ್ಲ. ನೋಡು ಈ ಕಡೆ ಗಂಡು ಮಕ್ಕಳು ಮೇಳದ, ಈ ಕಡೆ ಆ ಕಡೆ ಒಬ್ಬಕ್ಕೆ ಹೆಣ್ಣು ಮಗಳು ಬಂದಾಳ. ಹೌದು. ಅಂದ ಕೂಡಲೇ ನೀವು ಅತ್ತಾನ ಅಣ್ಣ ಏನತ್ತನವ ಅಣ್ಣ? ನಾವು ಯಾರು ಗಂಡಸರಿ ಅಲ್ಲೋ ಅತ್ತಾನ ಅಣ್ಣ. ಮತ್ತೆ ಹೆಣ್ಮಕ್ಳಿಗೆ ಯಾಕೆ ಮಾಡ್ಕೊಂಡ ನಾವ ಗಂಡಸಲ್ಲ ಅಂದ್ರ ಗಂಡಸನ ಹೆಂಗಸನವ ನಾ ಹತ್ತೀನಿ. ಮತ್ತೆ ನೀ ಗಂಡಸಲ್ಲ ಅಂದ್ರ ನಿನಗೊಂದು ಮಗ ಹುಟ್ಟ್ಯದ, ಮತ್ತ ಅವ ಹ್ಯಾಂಗ ಹುಟ್ಟದ? ಅದು ಕೇಳ್ತೀನಿ ನಾ ಮೊದಲ. ನಾನ್ ಸೆನ್ಸ್ ಕಾಮನ್ ಸೆನ್ಸ್ ಆದಿಲ್ಲಲೇ. ಅಲ್ಲ ಅಣ್ಣ, ಹಾ ನೀ ಎಲ್ಲ ಶಾಣ್ಯರಂಗ ಮಾತಾಡ್ತಿ ಖರೆ. ಹೌದು. ಮತ್ತ ಗಂಡಸರಿ ಅಲ್ಲಂದ್ರ ಮತ್ತ ನಮಗ ಮಕ್ಳು ಯಾಕೆ ಹುಡ್ತಾವ? ಹೌದು. ಸ್ತ್ರೀಲಿಂಗ, ಪುಲ್ಲಿಂಗ, ನಪುಸಕಲಿಂಗ ಅಂತ ಹೇಳಿಕೆ 3 ಅಕ್ಷರಗಳು, ಲಿಂಗಗಳು ಬರ್ತಾವ. ಹೌದು ಹೌದು. ತ್ರಿಮೂರ್ತಿಗಳು. ಸ್ತ್ರೀಲಿಂಗ ಅಂದ್ರ ಹೆಣ್ಣು ಮಕ್ಕಳು, ಹೌದು. ಪುಲ್ಲಿಂಗ ಅಂದ್ರ ಗಂಡು ಮಕ್ಕಳು, ಹೌದು. ಹೇಗನ ಅದು ಅಂದ್ರ ಇರ್ಲಿ ಇರ್ಲಿ. ಅದನ್ನ ಏನಾರು ಜಾಸ್ತಿ ಮಾತಾಡ್ತೀನಿ ಕರೆ ಯೂಟ್ಯೂಬ್ನ್ಯಾಗ ಹೋಗ್ತದ. ಹೌದು. ನಾವು ತಿಳ್ಕೊಬೇಕಾಗ್ಯದ. ಹೌದು. ನಾವು ಗಂಡು ಮಕ್ಳು ಅದೀವಿ. ನಾವು ಹೌದು. ಗಂಡು ಮಕ್ಳು ಅದೀವಿ ಅಂತೇಳಿ ನಮಗ್ ಮಕ್ಳು ಹುಡ್ತಾವ. ಹೌದು.
ಗಂಡು ಮಕ್ಳು ಇದ್ದಿದ್ದಿಲ್ಲ ಅಂದ್ರೆ ಮಕ್ಕಳು ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ನೋಡಿ ಯೂಟ್ಯೂಬ್ನಾಗ ಏತಮ್ಮ ಯೂಟ್ಯೂಬ್ನವ್ರು ಕಟ್ ಮಾಡ್ರಿ ಮತ್ತೆ ಎಲ್ಲಿ ಹೋಗಿ ಸಿಗಿಸಿರತ್ತೀನಿ ಒಯ್ದು. ಹೌದು. ಇಲ್ಲಿ ವಿಷಯ ಏನು? ಮಗಳು ಮತ್ತು ಮಗ ವಿಷಯ ಅದ. ಹೌದು ಹೌದು. ಮಗ ಮತ್ತು ಮಗಳು. ಮಗ ಮತ್ತು ಮಗಳು. ಹೌದು ಅಣ್ಣ ಒಂದು ಜರ ಸೌಂಡ್ ಕಡಿಮೆ ಮಾಡ್ರಿ. ಮಗನ ವಿಷಯ ನಮ್ಮದೈತಿ. ಹೌದು. ಮಗನೇ ಯಾರ ಮನಸ್ಸು ಪರಿವರ್ತನೆ ಮಾಡ್ದ? ಯಾರ್ದರಿಪ್ಪ? ಮಗ ಹಾ ಯಾರ ಮನಸ್ಸು ಪರಿವರ್ತನೆ ಮಾಡ್ದ? ಯಾರ್ದರಿಪ್ಪ? ಒಂದು ಊರಾಗ ಒಬ್ಬ ತಂದಿ ಮಗ ಇದ್ರು. ಹೌದು. ಎಲ್ಲಿ? ಒಂದು ಊರಾಗ ಒಂದು ತಂದಿ ಮಗ ಇದ್ರು. ಅಣ್ಣ ಸೌಂಡ್ ಮಾಡ್ಬೇಡಣ್ಣ. ಏನ್ ಸಾಪಡ್ರಿ. ತಂದಿ ಮಗ ಇದ್ರು. ಹೌದು. ಆ ತಂದಿ ವಿಚಾರ ಮಾಡ್ತಾನ, ಏನತ್ತ? ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಐತಿ. ಹೌದು. ತಾಯಿ ನೆನಪಿಯ ಬರ್ಲಾರ್ದಂಗ ನಾನು ಬೆಳೆಸ್ಬೇಕಂತೇಳಿ ಮಗನಿಗೆ ಸಾಲಿಗೆ ಹಚ್ಚದ. ಯಾರು? ಅಪ್ಪ. ಮೈಂದ್ರಿಗೆ ಒಳಗ. ಹೌದು. ಬಡತನ ಪರಿಸ್ಥಿತಿ ಇತ್ತು. ಹೌದು. ತಂದಿ ಮತ್ತೊಬ್ಬರ ಬಲ್ಯಕ್ಕ ಕೆಲಸಕ್ಕೆ ಹೋಗ್ತಿದ್ದ, ದಗದಕ್ಕೆ ಹೋಗ್ತಿದ್ದ. ಹೌದೌದು. ಊರಾಗ ಕೆಲಸ ಮಾಡಿ ದಗದ ಮಾಡಿ 10ನೇ ತನ ಸಾಲಿ ಕಲಿಸದ. ಹೌದು. ಮುಂದ ಮಗ ಹೇಳ್ತಾನ, ಏನತ್ತ? ಯಪ್ಪ ಓ ಈ ಮೈಂದ್ರಿ ಒಳಗ 10ನೇ ತನ 10th ತನನೇ ಅಷ್ಟೇ ಸಾಲಿ ಅದ. ಹೌದು. ಮುಂದಿನ ಶಿಕ್ಷಣಕ್ಕಾಗಿ ನಾನು ಸೊಲ್ಲಾಪುರಕ್ಕೆ ಹೋಗ್ತೀನಿ ಅಂತ ಹೇಳ್ದೆ. ಯಾರು? ಮಗ. ಮಗ ತಂದಿ ವಿಚಾರ ಮಾಡ್ತಾನ, ಏನತ್ರಿ? ಇಲ್ಲೇ ಸಾಲಿ ಕಲಿಸ್ಬೇಕಾದ್ರೆ ಮತ್ತವ್ರ ಬಲ್ಯಕ್ ನಾನು ದಗದಕ್ಕೆ ಹೋಗಿನಿ, ಕೆಲಸಕ್ಕೆ ಹೋಗೀನಿ. ಹೌದು. ಮಗ ಸೊಲ್ಲಾಪುರಕ್ಕೆ ಹೋಗ್ತೀನಿ ಅಲ್ಲಕತ್ತನಲ್ಲಿ ರೊಕ್ಕ ಜಾಸ್ತಿ ಬೇಕು. ಹೆಂಗ ಮಾಡ್ಲಿ? ಹಾ ದಗದ ದಿನ ಒಬ್ರ ಬಲ್ಯಕ್ ನಾನು ದಗದಕ್ಕೆ ಹೋದ್ರ ರೊಕ್ಕ ಕೈಯಾಗ ಉಳಿಯಲ್ಲ. ಹೌದು. ನಾನು ದುಡಿಲಿಕ್ಕೆ ನಿಂದ್ರಬೇಕಂತ ಹೇಳಿ ಒಬ್ಬರು ಸೌಕರ್ಯ ಮನೆಯಾಗ ದುಡಿಲಿಕ್ಕೆ ನಿಂತು ಒಮ್ಮೆ ರೊಕ್ಕ ತಗೊಂಡು ಬಂದು ಸೊಲ್ಲಾಪುರದಾಗ ಕಾಲೇಜದಾಗ ಅಡ್ಮಿಷನ್ ಮಾಡಿ ಮಗನಿಗೆ ಸೊಲ್ಲಾಪುರದಾಗ ಸಾಲಿ ಕಲಿಸ್ತಿದ್ದೆ. ಯಾರು? ತಂದಿ. ಹೌದು ಹೌದು. ಮಗ ಸೊಲ್ಲಾಪುರದಾಗ ಸಾಲಿ ಕಲಿತಿದ್ದ. ತಂದೆ ಮೈಂದ್ರಿಗೆ ಒಳಗ ದುಡ್ಲಿಕ್ಕೆ ನಿಂತಿದ್ದ. ಹೌದು. ಮುಂದೆ ಸೊಲ್ಲಾಪುರದಾಗ ಸಾಲಿ ಕಲಿತಕ್ಕಂಥ ಮಗನಿಗೆ ಮುಂದ ನೌಕರಿ ಆಯ್ತು. ಹಣಮಣ್ಣ. ಹೌದು. ದೊಡ್ಡ ನೌಕರಿ ಆಯ್ತು. ದೊಡ್ಡ ನೌಕರಿ ಆಯ್ತು. ಹೌದು. ದೊಡ್ಡ ನೌಕರಿ ಆದ ಕೂಡಲಿನ ಮಗ ಫೋನ್ ಹಚ್ತಾನ ತಂದಿಗೆ, ಏನತ್ರಿ? ಯಪ್ಪಾ ಓ ಎಷ್ಟು ದಿವಸ ನನ್ನ ಸಲುವಾಗಿ ದುಡ್ದಿದ್ದಕ್ಕೂ ಪ್ರತಿಫಲ ಸಿಕ್ತು, ನನಗ ದೊಡ್ಡ ನೌಕರಿ ಆಯ್ತು ಅಂದ ಮಗ. ಹೌದು. ತಂದಿಗೆ ಎಷ್ಟು ಆನಂದ ಆಗಿರ್ಬೇಕು. ಹೌದು. ಭಾಳ ಆನಂದ ಆಯ್ತು. ಹೌದು. ಭಾಳ ಆನಂದ ಆಯ್ತು. ಅದೇ ಸಮಯದೊಳಗ ಮಗ ಒಂದು ಮಾತು ಹೇಳ್ತಾನ, ಏನತ್ರಿ? ಯಪ್ಪಾ ಓ ಇನ್ನ ಒಂದು ಮಾತು ಹೇಳ್ತೀನಿ, ನನ್ನ ಮ್ಯಾಗ ನೀ ಸಿಟ್ಟಿಗೆ ಬರಬೇಡಪ್ಪ ಅಂತ ಹೇಳ್ದ. ಹೇಳ್ದ. ಅವಾಗ ಹೇಳ ಮಗನ ತಂದ ತಂದಿ. ಹೌದು. ಅವಾಗ ಮಗ ಹೇಳ್ತಾನ, ಏನತ್ರಿ? ಯಪ್ಪಾ ಇಲ್ಲೇ ಸೊಲ್ಲಾಪುರದಾಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾದ. ಹೌದು ಹೌದು. ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ. ಹೌದು. ಇಬ್ರು 8 ದಿವಸ ಆಗನ ಲಗ್ನ ಇಟ್ಟುಕೊಂಡಿವಿ, ಲಗ್ನಕ್ಕೆ ಬರ್ಬೇಕಂತ ಹೇಳ್ದ. ಇಷ್ಟು ಹೇಳಿದ್ರು ತಂದಿಗೆ ಸಿಟ್ಟು ಬರ್ಬೇಕಲ್ಲ. ಸಿಟ್ಟು ಬರ್ಲಿಲ್ಲ. ಖುಷಿ ಆಯ್ತ್ರಿ. ಅವಾಗ ಮಗನಿಗೆ ಹೇಳ್ತಾನ, ಹೌದು ಮಗನ ನೀ ತಾಯಿ ಇರ್ಲಾರ್ದ ಪರದೇಶ ಮಗ ಅದಿ. ಹೌದು. ನಿನ್ನ ಖುಷಿನೇ ನನ್ನ ಖುಷಿ, ನಿನ್ನ ಸಂತೋಷನೇ ನನ್ನ ಸಂತೋಷ. ಹೌದು. ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಅಂದ ಬಳಕ ಮುಗಿತು. 8 ದಿವಸ ಆಗನ ನಿಮ್ಮ ಲಗ್ನಕ್ಕೆ ಬರ್ತೀನಿ ಅಂತ ಹೇಳಿ ಮೈಂದ್ರಿಗಿದಿಂದ ಬಸ್ಸಿಗೆ ಕೂತು ಸೊಲ್ಲಾಪುರಕ್ಕೆ ಲಗ್ನಕ್ಕೆ ಹೋದ. ಲಗ್ನ ಭಾರಿ ಆಯ್ತು. ಭಾರಿ ಆಯ್ತು. ಎಲ್ಲ ದೊಡ್ಡ ಮಂದಿ ಬಂದಿದ್ರು. ಹೌದು. ಭಾರಿ ಆಯ್ತು. ತಂದು ಹೇಳ್ತಾನ ಮಗನಿಗೆ, ಏನತ್ರಿ? ಯಪ್ಪಾ ಓ ಲಗ್ನ ರೇ ಭಾರಿ ಆಯ್ತು, ನಾ ತಿರುಗಿ ಮೈಂದ್ರಿಗೆ ಹೋಗ್ತೀನಿ ಅಂತ ಹೇಳ್ದ. ಅವಾಗ ಮಗ ಅತ್ತಾನ, ಏನತ್ರಿ? ಯಪ್ಪ ಇರೋದ ನಾ ಒಬ್ಬನೇ ಮಗ ಅದೀನಿ. ಹೌದು. ಇಷ್ಟು ದಿವಸ ನನ್ನ ಸಲುವಾಗಿ ನೀ ದುಡಿತಿದ್ದಿ. ಇನ್ನು ಮ್ಯಾಗ ನೀ ಯಾರಿಗೋಸ್ಕರ ದುಡಿಬೇಕು? ಹೌದು. ನೀ ದುಡಿಯೋದು ಬೇಡ. ನನಗ ನೌಕರಿ ಆಗ್ಯದ, ಒಂದು ಮನಿ ತಗೊಂಡಿನಿ, ನನ್ನ ಮನಿಗೆ ನಡಿ ಕೂತು ಊಟ ಮಾಡಕತ್ತಿ ಅಂದ ಮಗ. ಹೌದು. ಅವಾಗ ತಂದು ಹೇಳ್ತಾನ, ಏನತ್ರಿ? ಏ ಮಗನ, ಓ ನಿನಗ ನೌಕರಿ ಇದ್ದಿರ್ಬೇಕು, ಪಗಾರ ಇದ್ದಿರ್ಬೇಕು, ಮನಿ ಇದ್ದಿರ್ಬೇಕು, ಅದು ನನಗೇನು ಬೇಡ. ಭಗವಂತ ಕೊಟ್ಟಿರ್ತಕ್ಕಂಥ ಶರೀರದಾಗ ಇನ್ನೂ ಶಕ್ತಿ ಅದ. ಈ ಶಕ್ತಿ ಹೋಗತ್ತನ ನಿನ್ನ ಋಣದಾಗಿರಲ್ಲ ಅಂದ ತಂದಿ. ಹೌದು. ಯಪ್ಪ ಹೋಗಬೇಡತ್ತೇಳಿ ಮಗ ಕಣ್ಣೀರು ತೆಗದ. ಹೌದು. ಅಂದ್ರೂ ಕೂಡ ಬಸ್ಸಿಗೆ ಹತ್ತಿ ಮೈಂದ್ರಿಗೆ ಬಂದ. ಮುಂದ ಆ ಸೊಲ್ಲಾಪುರದಾಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬರದಾಗ ಬೀರಣ್ಣ ದೇವರ ವರವಿನಿಂದ ಒಂದು ಗಂಡಸು ಮಗ ಹುಟ್ಟಿ ಬತ್ರಿಪ್ಪ. ಯಾರ ಮಗ? ಗಂಡಸು ಮಗ. ಗಂಡ ಮಗ ಹುಟ್ಟಿ ಬಂದ. ಹೌದು. ಗಂಡ ಮಗ ಹುಟ್ಟಿ ಬಂದು 10 ವರ್ಷದ ಆದ. ಆ ಮಗ ಕೇಳ್ತಾನ ತಂದಿಗೆ, ಏನತ್ರಿ? ಯಪ್ಪ ನಾ ಹುಟ್ಟಿ 10 ವರ್ಷದವಾಗಿನಿ. ಒಂದು ದಿವಸನೂ ನನಗ ಯಾವ್ರಿಗೆ ನೀ ಕರ್ಕೊಂಡು ಹೋಗ್ಲಿಲ್ಲ. ಯಾಕೋ ಇಡಬೇಡ. ಒಂದು ದಿವಸನೂ ನನಗೆ ಯಾವ್ರಿಗೆ ಕರ್ಕೊಂಡು ಹೋಗ್ಲಿಲ್ಲ. ಯಾಕೋ ತೆಗೆದು ಬಿಡ.
ಯಾವರಿಗೂ ನನ್ನ ಕರ್ಕೊಂಡು ಹೋಗ್ಲಿಲ್ಲ. ಹೌದು. ನಮಗ ಮಂದಿ ಮಕ್ಕಳು ಬಂಧು ಬಳಗ ಅದಾರೋ ನಾವೇನು ಪರದೇಶ ಇದ್ದೀವೋ ಅಪ್ಪ ಅಂತ ಕೇಳತ್ತು. 10 ವರ್ಷದ ಕೂಸು ಮಗ ಕೇಳ. ಅವಾಗ ತಂದೆತ್ತಾನ, ಏನತ್ರಿ? ಯಪ್ಪ ನಾವು ಪರದೇಶಿಗಳಲ್ಲ, ಮೈಂದ್ರಿಗೆ ಒಳಗ ನಮ್ಮ ಅಪ್ಪ ಅದಾನ. ಹೌದು. ಅಂದ್ರೆ ನಿನ್ನ ಮುತ್ತಿ ಅದಾನ. ಹೌದು. ಇಲ್ಲೇ ಇರುವತ್ತೇಳಿ ನಮ್ಮ ಅಪ್ಪಗ ನಾ ಕಾಲು ಬಿದ್ದೀನಿ. ಹೌದು. ನಮ್ಮ ಅಪ್ಪ ನನ್ನ ಮಾತು ಕೇಳಿಲ್ಲ, ನಾಯರಿ ಏನ್ ಮಾಡ್ಲಿ ಮಗನ ಅಂದ. ಯಾರು? ತಂದಿ. ಅವಾಗ 10 ವರ್ಷದ ಕೂಸು ಹೇಳ್ತದ, ಏನತ್ರಿ? ಯಪ್ಪ ಓ ಚಿಂತೆ ಮಾಡಬೇಡ, ನಿಮ್ಮ ಅಪ್ಪಗ ನಾ ಈ ಮನೆಗೆ ಕರ್ಸ್ಕೊತೀನಿ, ಫೋನ್ ಹಚ್ಚಿ ಕೊಡುವಲ್ಲಕತ್ತು. ಹೌದು. ಫೋನ್ ಹಚ್ಚಿ ಕೊಟ್ಟ. ಫೋನ್ದಾಗ ಮುತ್ಯನ ಸಂಗಟ್ಟ ಮೊಮ್ಮಗ ಮಾತಾಡ್ತಾನ. ಏನತ್ರಿ? ಮುತ್ಯ, ಓ ನಾನ್ ನಿನ್ನ ಮೊಮ್ಮಗ ಅದೀನಿ, 10 ವರ್ಷದವಾಗಿನಿ. ಹೌದು. ನನಗ ನೋಡ್ಲಿಕ್ಕೆ ಯಾಕೆ ಬಂದಿಲ್ಲ ಮುತ್ಯ ನೀನು? ಹೌದು. ನಿನ್ನ ಸಂಗಟ ಆಟ ಆಡುವಂಗಾಗಲ್ಕತ್ತದ, ನಿನ್ನ ಕೈ ತುತ್ತ ತಿನ್ನುವಂಗಾಗಲ್ಕತ್ತದ. ನೀ ಬರತ್ತನ ನಾವು ಊಟನೇ ಮಾಡಲ್ಲ, ಉಪವಾಸ ಇರ್ತೀನಿ ಮುತ್ಯ ಅಲ್ಲಕತ್ತು. 10 ವರ್ಷದ ಕೂಸ ಹಠ ತೊಡ್ತು. ಹಠ ತೊಡ್ತು. ಹೌದು. ಅವಾಗ ಮುತ್ಯ ವಿಚಾರ ಮಾಡ್ತಾನ, ಏನತ್ರಿ? ಮೊಮ್ಮಗನು 10 ವರ್ಷದವಾಗೇನತ್ತ, ನಾನು ಮೊಮ್ಮಗನ ಮುಖ ನೋಡ್ಬೇಕಂತೇಳಿ ಖುಷಿದಿಂದ ಮೈಂದ್ರಿಗದಿಂದ ಬಸ್ಸಿಗೆ ಹತ್ತಿ ಸೊಲ್ಲಾಪುರಕ್ಕೆ ಹೋದ. ಸೊಲ್ಲಾಪುರದಾಗ ಹೋಗಿ ಮೊಮ್ಮಗನ ಮುಂದೆ ಮುತ್ಯ ನಿಂತ. ಮುತ್ಯಾಗ ನೋಡಿ ಮೊಮ್ಮಗ ಜಿಗದ್ಯಾಳಕತ್ತು ಹಣಮಣ್ಣ. ಮುತ್ಯಾಗ ನೋಡಿ ಮೊಮ್ಮಗ ಜಿಗದಾಡು, ಮೊಮ್ಮಗ ನೋಡಿ ಮುತ್ಯ ಜಿಗದಾಡು. ಖುಷಿ ಆಯ್ತು. ಖುಷಿ ಆಯ್ತು. ಹೌದು. ಜಿಗದ್ಯಾಳಕತ್ರು. ಹೌದು. ಇವರು ಜಿಗದ್ಯಾಡೋದು ನೋಡಿ ಮನ್ಯಾಗ ನೌಕರಿ ಮಾಡವನಿಗೆ ಖುಷಿ ಆಯ್ತು, ಇವನು ಜಿಗದ್ಯಾಳಕತ್ತ. ಹೌದು. ಮಗನಿಗೆ ಅವಾಗ ಹೆಂಡತಿ ಕರೆದು ಹೇಳ್ತಾನ, ಏನತ್ತ? ನೋಡು, ನಮ್ಮ ಅಪ್ಪಗ ಈ ಮನಿಗೆ ಬಾತಳಿ ನಾ ಕಾಲು ಬಿದ್ದೀನಿ. ಹೌದು. ನಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ. ಯಾವಾಗ ನನ್ನ ಮಗನ ಮಾತು ಕೇಳಿ. ಹೌದು. ಯಾರ ಮಾತು ಕೇಳಿ? ನನ್ನ ಮಗನ ಮಾತು ಕೇಳಿ ಯಾವಾಗ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನಂದ ಬಳಕ ಇವತ್ತ ನಮ್ಮ ಅಪ್ಪ ಬಂಗಾರ ತಾಟ್ನ್ಯಾಗ ಊಟ ಮಾಡ್ಬೇಕಂತ ಹೇಳ್ದ. ಹೌದು. ಯಾವ ತಾಟ್ನ್ಯಾಗ? ಬಂಗಾರ ತಾಟ್ನ್ಯಾಗ್ರಿ. ತಗೋ ಬಂಗಾರ ತಾಟ. ಹೌದು. ಹಾಕು ಊಟಕ್ಕ. ಒಯ್ದು ನಮ್ಮ ಅಪ್ಪಗ ಕೊಡು ಅಂತ ಹೇಳ್ದ. ಹೆಂಡತಿ ಯಾಕಾಗಲ್ಲ ಹೇಳಿ ಬಂಗಾರ ತಾಟ್ನ್ಯಾಗ ಊಟ ಹಾಕೊಂಡು ಆ ಸೊಸೆ ಇದ್ದಕ್ಕೆ ಮಾವಗ ಬಂಗಾರ ತಾಟ್ನ್ಯಾಗ ಊಟ ಕೊಟ್ಟಳು. ಆ ಮಾವನ ಲಕ್ಷ್ಯ ಬಂಗಾರ ತಾಟ್ನಿ ಮ್ಯಾಗಿಲ್ಲ. ಇಲ್ಲ. ಎಲ್ಲಿ ಅದ? ಎಲ್ಲದ್ರಿ? ಮೊಮ್ಮಗನ ಮುಖ ನೋಡ್ರದೊಳಗ ತಲ್ಲಿನಾಗ್ಯಾನ. ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ. ಮೊಮ್ಮಗ ಮುಖ ನೋಡಿ ಒಂದು ತುತ್ತ ಮೊಮ್ಮಗನಿಗೆ ತಿನ್ನಿಸಿ ತಾವೊಂದು ತುತ್ತ ಬಾಯಾಗ ಹೈಕೋಬೇಕು ಅನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು. ಮುತ್ಯನ ಜೊಲ್ಲು ಸೋರಿ ಬಂಗಾರ ತಾಟ್ನ್ಯಾಗ ಬಿತ್ತು. ಏನ್ ಬಿತ್ತು? ಬಂಗಾರ ತಾಟ್ನ್ಯಾಗ ಬಿತ್ತು ಜೋಲ. ಮುತ್ಯನ ಜೊಲ್ಲ ಬಿತ್ತು. ಹೌದು. ಆ ಜೊಲ್ಲ ಬೀಳೋದು ಮನ್ಯಾಗ ಸೊಸಿ ನೋಡಿದಳು. ಹೌದು. ಸೊಸಿ ನೋಡ್ತಾಳ. ಏನತ್ರಿ? ರೀ 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 ನಿಮ್ಮ ಅಪ್ಪನ ಜೊಲ್ಲ ರೀ ಬಂಗಾರ ತಾಟ್ನ್ಯಾಗ ಬಿತ್ತು. ಈ ತಾಟ್ ಮಾತ್ರ ನಾ ತೊಳೆಯಂಗಿಲ್ಲ, ನೀವೇ ತೊಳಿರಂದಳ. ಹೌದು. ನೋಡ್ರಿಪ್ಪ ಸೊಸಿ ಮಗಳು, ಇವ್ರ ಮಗಳು ನೀವೇ ತೊಳಿರಿ ಅಂದ್ರು. ಹೌದು. 11 ವರ್ಷ ಆತ ನಮ್ಮ ಸಂಸಾರ ಬಾರಿ ನಡೆದಿತ್ತು. ಹೌದು. ಯಾವಾಗ ಈ ಮುದುಕ ನಮ್ಮ ಮನ್ಯಾಗ ಕಾಲಿಟ್ಟನಂದ ಬಳಕ ಈ ಮನ್ಯಾಗ ಮುದುಕರ ಇರ್ಬೇಕು ಅಂದಂದಳು, ನಾರಿ ಇರ್ಬೇಕು ಅಂದಂದಳು. ಹೌದು. ಅವಾಗ ನೌಕರಿ ಮಾಡವತ್ತಾನ. ಏನತ್ರಿ? ಈಗ ನಮ್ಮ ಅಪ್ಪಗ ವಯಸ್ಸಾಗ್ಯದ. ಮಗ ಶಾಣೆ ಇದ್ದ. ಹೌದು. ನಮ್ಮ ಅಪ್ಪಗ ವಯಸ್ಸಾಗ್ಯದ. ಹೌದು. ಈ ಸಮಯದೊಳಗ ನಮ್ಮ ಅಪ್ಪಗ ದುಡ್ಕೊಂಡು ತಿನ್ನು ಮೈಂದ್ರಿಗೆ ಹೋಗ್ಯತ್ತೇಳ. ನಾ ಹೆಂಗಲ್ಲಿ ನಿನ್ನ ಹೊಟ್ಟಿಲೆ ಮಗ ಹುಟ್ಟ್ಯಾನ, ಮಗನಿಗೆ ಬಿಟ್ಟು ನಿನಗ ಬಿಟ್ಟರೆ ನಾ ಹೆಂಗಿರ್ಲಿ? ಹೌದು. ನನಗ ಮಗ ಬೇಕು, ನೀ ಬೇಕು, ನಮ್ಮ ಅಪ್ಪ ಬೇಕಲ್ಲಕತ್ತ. ಹೌದು. ಅವಾಗ ಹೆಂಡತಿ ಎತ್ತಾಳ. ಏನತ್ರಿ? ಈ ಮನ್ಯಾಗ ನಿಮ್ಮ ಅಪ್ಪ ಇರ್ಬೇಕಂದ್ರ ಹೌದು ನಿಮ್ಮ ಅಪ್ಪನ ಜೊಲ್ಲ ತೊಳೆಯೋದು ನನ್ನ ಕೈಲಿ ಆಗಲ್ಲ. ನಿಮ್ಮ ಅಪ್ಪನ ಜೊಲ್ಲ ತೊಳ್ಳಾರ್ದಂಗ ನೀ ಏನಾರ ಮಾಡ್ಕೊಂಡ ಬಾ. ಅವಾಗ ನಿಮ್ಮ ಅಪ್ಪಗೆ ಈ ಮನ್ಯಾಗ ಇರ್ಲಿಕ್ಕೆ ಪರ್ಮಿಷನ್ ಅದ ಅಂತ ಹೇಳಿದಳು. ಹೌದು. ಯಾಕಾಗಲ್ಲ ಅಂದಿವ? ಚಂದನ ನೌಕರಿ ಮಾಡಕ್ ಹೋಗಿ ಚಂಜಿಗೆ ಮನೆಗೆ ಬರುವಂತ ಸಮಯದೊಳಗ ಹೌದು 30 ಮಣ್ಣಿನ ಪರಿಣಗಳು ತಗೊಂಡು ಬಂದ. ಹೌದು. ಯಾವ ಪರಿಣ? ಮಣ್ಣಿನ್ರಿ. ಮಣ್ಣಿನ ಪರಿಣಗಳು ತಗೊಂಡು ಬಂದು ಹೆಂಡತಿ ಕೈಯ ಕೊಟ್ಟ ಹೇಳ್ತಾನ, ಏನತ್ತ? ತಗೋ ಇವ್ 30 ಮಣ್ಣಿನ ಪರಿಣಗಳದವ. ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪಗ ಊಟ ಕೊಡು. ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ತೊಳಿಬೇಡ, ಎಡಗೈಲೆ ಒಯ್ದು ಹೊರಗೆ ಒಕ್ಕಡ ಅಂತ ಹೇಳ್ದ. ಬಲಗೈಲೆ ಬೇಡ, ಎಡಗೈಲೆ ಒಕ್ಕಡ ಅಂದ. ಹೌದು. ಹೆಂಡತಿ ಯಾಕಾಗಲ್ಲ ಅಂತ ಹೇಳಿದ್ರು. ಹೌದು. ದಿನ ಒಂದು ಮಣ್ಣಿನ ಪರಿಣದಾಗ ಮಾವ ಊಟ ಕೊಡ್ತಿದ್ರು. ಮಾವ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ತೊಳಿತಿದ್ದಿಲ್ಲ, ಎಡಗೈಲೆ ಒಯ್ದು ಹೊರಗೆ ಒಕ್ಕಾಡ್ತಿದ್ರು. ಹಿಂಗ 10 ದಿವಸ ಆಯ್ತು.
11ನೇ ದಿವಸಿಗೆ ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಹೊರಗೆ ಹೋಗ್ತಾಳ. ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ. ಹೆಣ್ಮಗಳಿಗೆ ಚಿಂತೆ ಆಯ್ತು. ಹೌದು. ಇಲ್ಲಿ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರಲ್ಲ. ಹೌದು. ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದು ದಿವಸ ಮರಿಗೆ ನಿಂತು ನೋಡಿದಳು. ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಅಕ್ಕಿನ ಮಗನೇ ಮುತ್ಯನ ಜೋಲ ತೊಳಿಕತ್ತಿತ್ತು. ಹೌದು. ಮಗ ಮುತ್ಯನ ಜೋಲ ತೊಳೆದ ನೋಡಿ ಅಕ್ಕಿನ ಮಗನ ಜೋಲ ತೊಳಿಕತ್ತು ನೋಡಿ ಸಂಕಟ ಆಗ್ಲಿಕತ್ತು. ತ್ರಾಸ ಆಗ್ಲಿಕತ್ತು. ಓಡಿ ಹೋಗಿ ತೆಕ್ಕಿಗೆ ಹಾಕೊಂಡು ಮಗನಿಗೆ ಬೈದು ಅಳತಾಳ. ಏನಂತ? ಏ ಮಗನ, ನಿಮ್ಮ ಅಪ್ಪಗ ದೊಡ್ಡ ನೌಕರಿ ಅದ, ಪಗಾರ ಜಾಸ್ತಿ ಬರ್ತದ, ದೊಡ್ಡ ಮನಿ ಅದ, ನಮ್ಮದು ನಾವು ಶ್ರೀಮಂತರಿದ್ದೆವು. ಬಂಗಾರ ತಾಟ್ನಾಗ ತೊಳೆಯುವಂತ ಎಳಿ ಕೈಗಳದಾವು. ಹೌದು. ಆ ಹೊಲಸು ಮುದುಕನ ಜೊಲ್ಲ ಯಾಕೆ ತೊಳಿಕತ್ತಿದೋ ಮಗನ, ಅಂತದೇನು ಕರ್ಮ ಬಂದದೋ ನಿನಗತ್ತೇಳಿ ತಾಯಿ ಬೈದು ಅಳ್ಳಕತ್ತಳು. ಅವಾಗ 10 ವರ್ಷದ ಕೂಸು ಹೇಳ್ತದ, ಏನತ್ರಿ ಯವ್ವಾ ಅಳಬೇಡ, ಯಾಕ ನಮ್ಮ ಮುತ್ಯನ ಜೊಲ್ಲ ನಾ ತೊಳಿಕತ್ತಿನ ಅಂತ ಕೇಳಿದ್ರ, ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯದ, ನಮ್ಮ ಮುತ್ಯನ ಜೊಲ್ಲ ಸೋರ್ಲಕತ್ತದ. ಅವ್ವ ಮುಂದನು ನಿನಗ ವಯಸ್ಸಾಗ್ತದ. ಆ ಸಮಯದೊಳಗ ನಿಂದು ಜೊಲ್ಲ ಸೋರ್ತದ. ಅವಾಗ ನಮ್ಮ ಮಣ್ಣಿನ ಪ್ರಾಣಿಯಲ್ಲಿ ಹುಡುಕಾಡಿ ಇವೇ ತೊಳೆದು ನಿನಗಿಡ್ಲಕತ್ತಿನ 10 ವರ್ಷದ ಅಂತ ಮಾತ್ರಿ. ಮಗನ ಮಾತು ಕೇಳಿ ತಾಯಿ ಮನಸ್ಸ ಪರಿವರ್ತನೆ ಇರೋಕ್ ಮಾತು ಹೇಳಿದ್ರು. ಒಬ್ಬ ಮಗ ತಾಯಿ ಮನಸ್ಸು ಪರಿವರ್ತನೆ ಮಾಡ್ಯಾನ ಹನುಮಣ್ಣ. ಹೌದು. ಮುಂದಿನ ಸಂಧಿಗೆ ಯಾವ ಮಗಳು ಯಾವ ತಾಯಿ ಮನಸ್ಸು ಪರಿವರ್ತನೆ ಮಾಡ್ಯಾಳ ಅಂತಕ್ಕಂಥದ್ದು ಹೇಳ್ರಿ. ಅದನ್ನ ಬಿಟ್ಟು ಗಂಡಸರಲ್ಲ, ಅವ ಒಬ್ಬನೇ ಗಂಡಸ, ಅವ ಒಬ್ಬನೇ ಮಕ್ಕಳು ಹಾಡ್ದಾನ ಏನು? ಏನು ಮಾತಾಡ್ತು? ಪುರಾಣ ಪುಂಡ್ರಗೋಷ್ಠಿ, ಶಾಸ್ತ್ರ ಶಾಣ್ಯರ ಗೋಷ್ಠಿ ಖಂಡಿದ್ ಹೇಳೋ ಮಿಂಡ್ರಿ ಮಕ್ಕಳು ಅಂತ ಹೇಳ್ಯಾರ ಬಬಲಾದಿ ಸದಾಶಿವ ಮುತ್ಯ ಅವರು. ಮಿಂಡ್ರಿ ಮಕ್ಕಳೇ ಅಂತ ಹೇಳ್ಯಾರ ಅವರು, ನಾ ಹೇಳಿಲ್ಲ. ಮತ್ತ ಸದಾಶಿವ ಅವ್ರ ಮುತ್ಯಾರ ಹೇಳ್ಯಾರ. ಇದನ್ನು ಪುರಾಣದಾಗಿ ಬರ್ತದೆ. ಹಿಂಗ ಹೇಳಿದ್ರೆ ನಡೀತದನು? ನಡೆಯಂಗಿಲ್ಲ. ಯಾಕಂತ ಕೇಳಿದ್ರ ಇಲ್ಲಿ ಏನು ವಿಷಯ ಅದ ಅದನ್ನ ಅಷ್ಟೇ ಬಳಸಬೇಕಾಗದ. ಇರ್ಲಿ ಪುಣ್ಯಾತ್ಮರೇ, ಇರ್ಲಿ. ಸೃಷ್ಟಿಕರ್ತ ಶಿವನಿಗೆ ವರಗಳ ಬೇಡಿ, ಮಾಳಿಂಗರಾಯಗ ಕರುಣಿಸೋ ಕಾಪಾಡಿ, ಮಾಳಿಂಗರಾಯಗ ಕರುಣಿಸೋ ಕಾಪಾಡಿ. ಅಲ್ಲಕ್ಕೆ ಬದವಿನಲ್ಲಕ್ಕೆ ಬಾನಸದ ಏರಿಸದ ಯಾಡಿ, ಹಾಲ ಮತದ ಗದೆಯ ಕೊಂತೆರೆ ಜನ ಗೋಡೆ, ಅಂಬಲದಿಂದ ಕೊಂತೆರೆ ಜನ ಗೋಡೆ, ಅಫ್ಜಲ್ಪುರ ನಂದು ಭೀಮನದಿ ತಾಡಿ ಪಾಗೋಡಿ ಸಿದ್ಧನು ಕಟ್ಟರ ಗುಡಿ, ಕಟ್ಟರ ಗುಡಿ, ಕಟ್ಟರ ಗುಡಿ. ಭಕ್ತಿದಿಂದ ಗುರವಿಗೆ ಬರುವ ಬೇಡಿ, ಭಕ್ತಿದಿಂದ ಆತನಿಗೆ ಬರುವ ಬೇಡಿ. ಶಿವನಿಗೆ ಶಿವರಾಯ ಕವಿ ಬರದ ಸಬದಾಗ ಪುಂಡು ಹೇಳಲು ಹಾಡಿ, ಅರ್ಜನ ಕೊಂತೆರೆ ಜನ ಗೋಡೆ, ಅಂಬಲದಿಂದ ಕೊಂತೆರೆ ಜನ ಗೋಡೆ, ಮೈಂದರ್ಗಿ ಊರ ನಿಮ್ಮದು, ಮೈಂದರ್ಗಿ ಊರ ನಿಮ್ಮದು ಹಳ್ಳದ ತಡೆ,
ಜನ ಕೋಡೆ ಹಬಲದಿಂದ